ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾರು. ಕತ್ಲಲ್ಲಿ ಬಂದು ಕೂತಿದ್ದೀನಿ. ನಾನು ನಿಮಗೆ ಕಾಣಿಸ್ತಿದ್ದೀನೋ ಇಲ್ವೋ ಗೊತ್ತಾಗ್ತಿಲ್ಲ. ಸೂಪರಾಗಿದೆ ಗೈಸ್. ಏನು ಗೊತ್ತಾ, ಇದಕ್ಕಿನ ಬೇಳೆ ಸಾರಿಗೆ ತುಪ್ಪ ಇದ್ರೇ ಚೆನ್ನಾಗಿರೋದು. ಜೈ ಶ್ರೀರಾಮ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ನಾನು ಮತ್ತೆ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ ನೀವು? ನಾನು ಹಿಂಗಿದ್ದೀನಿ. ಯಾಕೆ ನಾನು ವ್ಲಾಗ್ಸ್ ಮಾಡ್ತಿಲ್ಲ ಅಂತಂದರೆ ಹೇಳ್ತೀನಿ ಬನ್ನಿ ಮಾತಾಡಿಕೊಂಡು. ಬೆಳಗ್ಗೆಯಿಂದ ನಾನು ಏನೇನು ಮಾಡಿದೆ ಅಪ್ಪ ಅಂತ ಸ್ವಲ್ಪ ಹೇಳ್ಕೊಂಡು ಮಾತಾಡಿಕೊಂಡು ಮಾಡೋಣ ಬನ್ನಿ. ನಮ್ಮ ಗಾರ್ಡನ್ ತೋರಿಸ್ತೀನಿ. ಫಸ್ಟ್ಗೆ ಬೆಳಗ್ಗೆ ಯಾವುದೋ ಹಸು ಬಂದು ಎಲ್ಲ ಕಿತ್ತಾಕಿ ಚಲ್ಲೆ ಪಿಲ್ಲಿ ಮಾಡಿ ನೋಡಿ, ಅಲ್ಲೆಲ್ಲ ಮುರಿದಾಕಿ ಈ ಕಡೆ ಎಲ್ಲ ಗಿಡನೆಲ್ಲ ತುಳಿದಾಕಿ ಹೋಗಿದೆ. ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂತಂದರೆ, ಎಷ್ಟೇ ಕಷ್ಟಪಟ್ಟು ವ್ಲಾಗ್ ಮಾಡ್ತಿದ್ರೂ ಸಹ, ವಿಡಿಯೋಸ್ ಮಾಡ್ತಿದ್ರೂ ಸಹ ನಂದು ವೈರಲ್ ಆಗ್ತಿಲ್ಲ. ಒಂದು ವ್ಯೂಸ್ ಬರ್ತಿಲ್ಲ. ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿ ವ್ಯೂಸ್ ಬಂದಿಲ್ಲ ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಎಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದ್ರೂ ಸಹ ವ್ಯೂಸ್ ಬಂದಿಲ್ಲ ಅಂತಂದರೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ. ಇದು ಒಂದೇ ಅಂತ ಅಲ್ಲ, ಯಾವುದೇ ಒಂದು ಕೆಲಸಕ್ಕೂ ಸಹ ನಮಗೆ ಸ್ವಲ್ಪ ಏನಾದರೂ ಎನ್ಕರೇಜ್ಮೆಂಟು, ಒಂದು ಸ್ವಲ್ಪ ಪುಷಪ್ ಸಿಕ್ಕಿದ್ರೆ ಅಷ್ಟೇ ನಾವು ಮಾಡೋಕ್ಕಾಗತ್ತೆ. ಏನೂ ಇಲ್ಲ ಅಂತಂದರೆ ಏನೂ ಮಾಡೋಕ್ಕೂ ಆಗಲ್ಲ, ಬೇಜಾರು. ನಮ್ಮೂರಲ್ಲಿ ಜೋರು ಮಳೆ ಬರ್ತಾಯಿದೆ. ಬಟ್ಟೆ ಮೇಲೆ ಹಾಕ್ಕೊಳ್ಳೋಕ್ಕಾಗದೆ ಇಲ್ಲೆಲ್ಲನೂ ಹಾಕ್ಕೊಂಡಿದ್ದೀವಿ. ಆರಲಿ. ಬೆಳಗ್ಗೆ ಎಲ್ಲ ಕೆಲಸ ಮುಗಿದಿದೆ, ಪೂಜೆ ಆಗಿದೆ. ಪೂಜೆ ಎಲ್ಲ ಮುಗಿದಿದೆ. ಈಗ ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಅಡುಗೆ ಮಾಡೋಣ ಬನ್ನಿ. ಇವತ್ತು ನಾನು ಫಸ್ಟ್ಗೆ ಭಾನು ಡಯಟ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಅವ್ನಿಗೆ ಮಾಡಿಟ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಇರೋಲ್ಲ. ಲೇಟಾಗಿ ಬೇಕಿದ್ರೂ ನಾವು ಅಡುಗೆ ಮಾಡ್ಕೊಂಡು ತಿನ್ಕೋಬೋದು. ಇವತ್ತು ಹಾಲಿಡೇ ಆಗಿರೋದ್ರಿಂದ ಎಲ್ಲರೂ ಮನೆಯಲ್ಲೇ ಇದ್ದಾರೆ. ಇವತ್ತು ಮನಮೋಹನ್ ಸಿಂಗ್ ಅವರು ಸತ್ತೋಗಿದ್ದಾರೆ ಪಾಪ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತ ಬನ್ನಿ ಉಳಿದಿದ್ದ ಕೆಲಸ ಮಾಡೋಣ ಬೇಗ ಬೇಗ. ಗೆಣಸುಗಡ್ಡೆ ಬೇಯಿಸೋಕ್ಕೆ ಇಟ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಡಯಟ್ಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಇದೆಲ್ಲ ಇಷ್ಟು. ಇದರಲ್ಲಿ ಗಡ್ಡೆ ಕೊಸಿದೆ, ಇನ್ನೂ ಇದು ಕಟ್ ಮಾಡಿಲ್ಲ. ಇದೂ ಸಹ ಕಟ್ ಮಾಡಬೇಕು. ಇದು ಇಷ್ಟನ್ನು ಫ್ರೈ ಮಾಡಿ ಎಗ್ ಬಾಯ್ಲ್ಡ್ಗೆ ಇಡೋಣ ಫಸ್ಟು. ಇದು ಆಮೇಲೆ ಫ್ರೈ ಮಾಡೋಕ್ಕೆ ಇಡೋಣ. ಇದು ಬೇಯಕ್ಕೆ ಇಡೋಣ. ಇದ್ರ ಕೆಲಸ ಮುಗೀತು. ಸಾರಿಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಅವರೇ ಬೇಳೆ ಸಾರು. ಇಲ್ಲಿ ಬಾನುಗೆ ಎಗ್ಗಿಟ್ಟಿದ್ದೀನಿ. ಈ ಕಡೆ ಅನ್ನ ಆಗ್ತಾಯಿದೆ. ಎಷ್ಟು ಕೆಲಸ ಇದೆ ನೋಡಿ ಗೈಸ್. ಬಟಾಣಿ ಹಾಕ್ಕೊಂಡು ನೆಕ್ಸ್ಟ್ ಕ್ಯಾಪ್ಸಿಕಮ್ಮು ಮತ್ತು ಅಡುಗೆ ಮಾಡೋದು ತೋರಿಸ್ತಿಲ್ಲ, ಡಯಟ್ ಮಾಡೋದನ್ನು ತೋರಿಸ್ತಿದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಗಡ್ಡೆಕೋಸು ಹಾಕ್ಕೋಬೇಕು. ಇದು ಮಾಡಿದ್ರೆ ಇದು ಒಂದು ಐಟಮ್ ಫಿನಿಶ್ ಆಗುತ್ತೆ.
ಫೈನಲಿ ಅಡುಗೆ ಮನೆ ಕೆಲಸ ನಂದು ಮುಗಿದಿದೆ. ಏನೆಲ್ಲ ಐಟಮ್ಸು ನಾನು ಡಯೆಟ್ಟು ಮತ್ತು ಮಧ್ಯಾಹ್ನ ಊಟಗೆ ಎಲ್ಲ ಸೇರಿ ಏನೆಲ್ಲ ಮಾಡಿದ್ದೀನಿ ಒಂದು ಸಲ ತೋರಿಸ್ತೀನಿ ಬನ್ನಿ. ಇಲ್ಲಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಎಗ್ ಬಂದು ಇಷ್ಟೂ ಬಾಕ್ಸ್ಗಳಲ್ಲಿ ಹಾಕಿಬಿಟ್ಟಿದ್ದೀನಿ. ಆಮೇಲೆ ಭಾನು ಎದ್ದು ಅವನಿಗೆ ಎಷ್ಟೆಷ್ಟು ಬೇಕೋ ಮಧ್ಯಾಹ್ನ ಮತ್ತು ರಾತ್ರಿಗೆ 2 ಟೈಮ್ಗೆ ಇದು ಎಗ್ಗು ಮತ್ತು ವೆಜಿಟೇಬಲ್ಸು ಇಲ್ಲಿ ಬೇಯಿಸಿರುವಂಥ ಗೆಣಸುಗಡ್ಡೆ ಮತ್ತು ಬನ್ನಿ ಇಲ್ಲಿ ಬೇಯ್ತಿರೋವಂಥ ಚಿಕನ್ನು ಇಷ್ಟೂ ಅವನು ಡಿವೈಡ್ ಮಾಡಿಕೊಂಡು ತಿನ್ಕೊತಾನೆ. ಇಷ್ಟು ಮಾಡಿರೋದು ಇವಾಗ. ಮತ್ತು ನಮಗೆ ಸಾರು ಅನ್ನ ಮಾಡಿದ್ದೀನಿ. ಆಗಲೇ ಮಾಡಿದೆ ಅನ್ನ ಈ ಕುಕ್ಕರಲ್ಲಿ. ಅನ್ನ ಮಾಡಿದ್ದೀನಿ. ಹೊಟ್ಟೆ ಹಸಿತಿದೆ, ಸಾರಾಗಿದೆ. ಇದ್ರ ಪಾಡ್ಗಿದು ಬೇಯ್ಕೊಳ್ಳುತ್ತೆ. ಬೆಂದಿದ್ದಾದಮೇಲೆ ಭಾನು ತಿನ್ಕೊತಾನೆ. ಈಗ ನಾವು ಊಟ ಮಾಡೋಣ ಬನ್ನಿ ಗೈಸ್, ಎಲ್ಲರೂ ಊಟ ಮಾಡೋಣ. ನಾನು ಊಟ ಮಾಡೋಕ್ಕೆ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಊಟ ಮಾಡೋಣ ಅಂತ. ಕೈಯಲ್ಲಿ ಈ ಥರ ಫೋನ್ ಇಟ್ಕೊಂಡು ವ್ಲಾಗ್ ಮಾಡಿದ್ರೆ ಭಾನು ಬೈತಾನೆ. ತುಪ್ಪ ತಿನ್ನೋದು ಹೆಚ್ಚಲ್ಲ, ಅದನ್ನು ಕರಗಿಸೋ ಅಂಥ ತಾಕತ್ತು ನಮಗಿರಬೇಕು. ಬಟ್ ಡೈಲಿ ತುಪ್ಪ ತಿಂತಾಯಿದ್ರೆ ಏನೂ ಆಗೋಲ್ಲ. ಲಿಮಿಟಾಗಿ, ಓವರಾಗಿ ತಿಂದಿರ ಲಿಮಿಟಾಗಿ ತಿಂತಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ತಿನ್ಬೋದು. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾರು. ಕತ್ಲಲ್ಲಿ ಬಂದು ಕೂತಿದ್ದೀನಿ. ನಾನು ನಿಮಗೆ ಕಾಣಿಸ್ತಿದ್ದೀನೋ ಇಲ್ವೋ ಗೊತ್ತಾಗ್ತಿಲ್ಲ. ಸೂಪರಾಗಿದೆ ಗೈಸ್. ಏನು ಗೊತ್ತಾ, ಇದಕ್ಕಿನ ಬೇಳೆ ಸಾರಿಗೆ ತುಪ್ಪ ಇದ್ರೇ ಚೆನ್ನಾಗಿರೋದು. ಚಿಕ್ಕದಾಯಿತು ಅನ್ಸತ್ತಲ್ವ ಬ್ಲಾಗ್. ಏನು ಮಾಡಲಿ ಗೈಸ್, ವ್ಯೂಸ್ ಬರ್ತಿಲ್ಲ. ಅಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಎಡಿಟ್ ಮಾಡೋಕ್ಕೆ ಒಂದಷ್ಟು ಟೈಮ್ ವೇಸ್ಟ್ ಮಾಡಿ ತುಂಬ ಕಷ್ಟ ಇರುತ್ತೆ. ಬಟ್ ವ್ಯೂಸ್ ಬಂದಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ. ಅದಕ್ಕೇ ನಾನು ವೀಡಿಯೋಸ್ ಮಾಡೋದನ್ನು ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಆಯಿತು 3 ಮಂತ್ಸ್ ಆಯಿತು ಅನಿಸುತ್ತೆ ನಾನು ವ್ಲಾಗ್ ಮಾಡಿ. ಫುಲ್ ತಿಂದು ಖಾಲಿ ಮಾಡಿಬಿಟ್ಟೆ ಗೈಸ್. ತಿಂದ್ಬಿಟ್ಟು ಹೋಗಿ ಜಿಮ್ಮಲ್ಲಿ ಕರಗಿಸೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ನೋಡೋಣ. ಭಾನು ಸ್ನಾನಕ್ಕೆ ಹೋಗಿದ್ದಾನೆ ಇವಾಗ. ಇನ್ನೂ ಅವನೇನು ತಿಂದೇ ಇಲ್ಲ. ಮಧ್ಯಾಹ್ನ ಟೈಮ್ ಬೇರೆ ಆಯಿತು, 3:45 ಆಗಿದೆ. 4 o'clockಗೆ ಜಿಮ್ ಓಪನ್ ಮಾಡಬೇಕು. ಈಗ ಹೋಗಿದ್ದಾನೆ ಮಲ್ಕೊಂಡಿದ್ದು ಸ್ನಾನಕ್ಕೆ. ಅವನೇನೂ ತಿಂದಿಲ್ಲ. ಅವನ ಜೊತೆನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗೋದಾ ಬೇಡವಾ ನೋಡೋಣ ಬನ್ನಿ ಏನಾಗುತ್ತೆ. ಜಿಮ್ಗೆ ಹೋಗ್ತಿದ್ದೀನಿ ಗಾಯ್ಸ್. ಜಿಮ್ಗೆ ಹೋಗ್ತಾ ಇದ್ದೀನಿ. ಮಳೆ ಬರ್ತಾ ಇದೆ. ತಿಂದಿರೋದು ಕರಗಿಸ್ಕೊಂಡು ಜಿಮ್ ಹತ್ರ ಬಂದಾಯಿತು ಗೈಸ್. ಹೇಳ್ತೀನಿ ಇವತ್ತು ಏನೆಲ್ಲ ಆಯಿತು ಅಂತ ಹೇಳ್ತೀನಿ. ಏನು ಮಾಡೋಕ್ಕೂ ಟೈಮೇ ಸಿಕ್ಕಿಲ್ಲ ಇವತ್ತು.
ಏನು ಗೊತ್ತಾ, ಕೆಲಸ ಮತ್ತು ನನಗೆ ಟೈಮ್ ಸಿಗದೆ ಇರೋದಕ್ಕೆ ರೀಸನ್ನು, ಹಾಲಿಡೇಸ್ ಬಂದಿದೆ ಅಂತಂದರೆ ಎಲ್ಲಿ ಇಲ್ಲದೆ ಇರೋವಂಥ ಕೆಲಸನೂ ನನಗೇನೆ ಇರುತ್ತೆ. ಅದರಲ್ಲಿ ಬೇರೆ ಫ್ರೈಡೇ ಬೇರೆ ಇವತ್ತು ಅಲ್ವಾ. ಹಾಗಾಗಿ ಮನೆಯಲ್ಲಿ ಏನೂ ಸಹ ನಾನು ವಿಡಿಯೋ ಮಾಡಬೇಕಂದ್ರೆ ಏನೂ ಸಹ ನಾನು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮನೆಯಲ್ಲೂ ಅಷ್ಟೇ. ಯಾಕೆ ಅಂತಂದರೆ ಇವಾಗ ವಿಡಿಯೋ ಮಾಡಿಕೊಂಡು ಕೆಲಸ ಮಾಡ್ತಿದ್ರೆ ಅಲ್ಲಿ ಟೈಮ್ ಸೇವ್ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೆ. ಬಟ್ ನಂಗೆ ಟೈಮು ಸಿಕ್ಕಿಲ್ಲ, ಟೈಮು ಸೇವ್ ಆಗಿಲ್ಲ. ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಮಲ್ಗೋಣ ಅಂತ ಪ್ಲ್ಯಾನ್ ಬೇರೆ ಹಾಕಿದ್ದೆ. ಕೊನೆಗೆ ನಾನು ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಳ್ಳೋಕ್ಕೆ ಬಿಡ್ದಿರ ಅವನು ಬಾನು ನಾನು ಹೋಗ್ತೀನಿ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ದ. ಅಡುಗೆ ಮನೆಯಲ್ಲಿ ಕಷ್ಟಪಟ್ಕೊಂಡು ಅಡುಗೆ ಮಾಡಿಕೊಂಡು ಇದ್ದೆ ನಾನು. ತಿಂದು ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡಿದ್ದೆ ಅಷ್ಟೇ. ಎದ್ಬಿಟ್ಟು ಅವಾಗ ಒಂದು 3:45ಗೆ ಸ್ನಾನಕ್ಕೆ ಹೋಗಿ ಸೇರ್ಕೊಂಡಿದ್ದೇನೆ. ಆವಾಗ 4 o'clock ಜಿಮ್ ಓಪನ್ ಮಾಡಬೇಕು. ಮತ್ತು ಅವನು ಜಿಮ್ಮಿಂದ ಎಂಥ ಬಾತ್ರೂಮಿಂದ ಹೊರಗಡೆ ಬಂದಿದ್ದ ತಕ್ಷಣ ನಾನು ಹೋಗ್ತೀನಿ ನಾನು ಬರ್ತೀನಿ ಇರೋ ಆಚೆ ಹೋಗಿ ಗಾಡಿ ಮೇಲೆ ಕೂತಿದ್ದೇನೆ. ಅಷ್ಟು ಬೇಗ ಡ್ರೆಸ್ ಹಾಕ್ಕೊಂಡು, ಕ್ರೀಮ್ ಹಾಕಿಲ್ಲ, ಬಾಡಿ ಲೋಷನ್ ಏನೂ ಹಾಕ್ಕೊಂಡಿರ ಓಡಿ ಬಂದು ಗಾಡಿ ಮೇಲೆ ಕೂತಿದ್ದ. ಸರಿ ಅನ್ನೋಷ್ಟೊತ್ತಿಗೆ ನಾನು ವಾಟರ್ ಬಾಟ್ಲು ಜೀನ್ಸಲ್ಲೇ ಇದ್ದೆ. ನಾನು ಜೀನ್ಸ್ನ ಇಲ್ಲಿ ಬಂದು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಜಿಮ್ದು ಪ್ಯಾಂಟ್ ಮಾತ್ರ ತೆಗೆದು ಬ್ಯಾಗಲ್ಲಿ ಹಾಕ್ಕೊಂಡು ಬಂದಿದ್ದೆ. ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಶೂಸ್ ಹಾಕ್ಕೊಂಡು ಕೂತಿದ್ದೀನಿ. ಈಗ ನಾನು ವಾರ್ಮಪ್ ಮಾಡಿಕೊಂಡು ಥ್ರೆಡ್ಮಿಲ್ ಮಾಡೋಕ್ಕೆ ಹೋಗ್ತೀನಿ. ಬಟ್ ಇನ್ನೂ ಕ್ಲೈಂಟ್ಸ್ ಯಾರೂ ಬಂದಿಲ್ಲ, ಜಿಮ್ ಖಾಲಿ ಇದೆ. ಹಾಗಾಗಿ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀನಿ ಇಲ್ಲಿ. ಇನ್ನೇನು ಅವನು ತಿನ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಎಷ್ಟೊತ್ತಿಗೆ ಬರ್ತಾನೆ ಏನು ಅಂತ ಗೊತ್ತಿಲ್ಲ. ಬೇಗ ಬರ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ನಿದ್ದೆ ತುಂಬ ಎಳೀತಾ ಇದೆ. ಕೋಲ್ಡ್ ಬೇರೆ ಆದಂಗಿದೆ ನನಗೆ, ನಿದ್ದೆ ಬೇರೆ ಎಳೀತಾ ಇದೆ, ಕೋಲ್ಡ್ ಬೇರೆ ಆದಂಗಿದೆ ನನಗೆ. ಇದು ಸ್ವಲ್ಪ ಇರಿಟೇಟ್ ಆಗ್ತಾಯಿದೆ. ಈಗ ನಾನು ಮಾರ್ನಿಂಗ್ ಬೇರೆ ನಾನು ಜಿಮ್ಮಿಗೆ ಬಂದಿರಲಿಲ್ಲ. ಯಾಕೆ ಅಂತಂದರೆ ಏನೋ ಗೊತ್ತಿಲ್ಲ, ನಾನು ಜಿಮ್ಮಿಗೆ ಬಂದಿಲ್ಲ. ಮಾರ್ನಿಂಗೇ 4 o'clock ಎದ್ದಿನೂ ಸಹ ಜಿಮ್ಮಿಗೆ ಬಂದಿಲ್ಲ. ಚೆನ್ನಾಗಿ ಮಲ್ಕೊಂಡ್ಬಿಟ್ಟೆ, 7 o'clock ತನಕ ಮಲ್ಕೊಂಡ್ಬಿಟ್ಟೆ. ಆಮೇಲೆ ಎದ್ದು ಉಳಿದಿದ್ದಂಥ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಪಾತ್ರೆ ಕಸ ಗುಡಿಸೋದು ಬರ್ಸೋದು ಎಲ್ಲ ಮಾಡಿಕೊಂಡು, ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ, ಬಾತ್ರೂಮ್ನ ವಾಶ್ ಮಾಡಿ ಎಲ್ಲ ಮಾಡಿಕೊಂಡು ನಿದ್ದೆ ಬರ್ತಾಯಿದೆ ಒಂದು ಕಡೆ. ಬಟ್ ಕ್ಲೈಂಟ್ಸ್ ಯಾರೂ ಇಲ್ಲ. ವಾರ್ಮಪ್ ಶುರು ಮಾಡಿ ವರ್ಕೌಟ್ ಮುಗಿಸ್ಕೊಂಡು ಹೋಗ್ತೀನಿ ಗೈಸ್ ಮನೆಗೆ. ಹೋಗ್ತಾ ವರ್ಕೌಟ್ ಮುಗಿದ ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಡ್ರೆಸ್ ಚೇಂಜ್ ಆಗಿದೆ ನೋಡಿ ಗೈಸ್. ಥ್ರೆಡ್ಮಿಲ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಓಲೆ ತೆಗಿಯೋದು ಮರ್ತೋಗಿದ್ದೀನಿ. ಏನೂ ಸಹ ಚೇಂಜ್ ಮಾಡೋಕ್ಕೆ ಬಿಟ್ಟಿಲ್ಲ ಅವನು. ಹಾಗೆ ಗಡಿಬಿಡಿ ಬಂದುಬಿಟ್ಟೆ. ಏನು ಗೊತ್ತಾ ಗೈಸ್, ವರ್ಕೌಟು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಈಗ ಟೈಮ್ ಬಂದು 8:25. ಈಗ ಹೋಗೋಕ್ಕೆ ಶುರು. ಮಳೆ ಏನು ಬರ್ತಾ ಇಲ್ಲ ನೋಡಿ. ಮನೆಗೆ ಹೋಗಿ ಕೆಲಸ ಏನೂ ಇಲ್ಲ. ಮನೆಯಲ್ಲಿ ತಿನ್ನೋದು, ನಿದ್ದೆ ಮಾಡೋದು ಅಷ್ಟೇ ಕೆಲಸ. ಮನೆಗೆ ಹೋಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಲ, ಮನೆ ತನಕ ಹೋಗೋಣ, ಟೈಮ್ ಆಗಿದೆಲ್ಲ ಅದಕ್ಕೆ. ಮನೆಗೆ ಬಂದೆ ಗೈಸ್. ಬಾನು ಕರ್ಕೊಂಡು ಬಂದು ನನ್ನ ಮನೆಯಲ್ಲಿ ಬಿಟ್ಟಿದ್ದಾನೆ. ಇನ್ನು ರಾತ್ರಿ ಕೆಲಸ ಏನೂ ಇಲ್ಲ, ಎಲ್ಲ ಕೆಲಸನೂ ಮುಗ್ದಿದೆ. ಅಡುಗೆ ಮಾಡುವಾಗಲೇ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿದೆ. ಈಗ ಅನ್ನ ಮಾಡಬೇಕು. ಸ್ವಲ್ಪ ಅನ್ನ ಮಾಡಿ, ಮಧ್ಯಾಹ್ನ ಮಾಡಿ ಸಾರಿದೆಯಲ್ಲ ಅದಕ್ಕೇ ಅನ್ನ ಮಾಡಿದ್ರೆ ಮುಗೀತು. ಇನ್ನು ಉಳಿದಿದ್ದು ಬಾನು ಡಯಟ್ದೆಲ್ಲನೂ ಅಲ್ಲಿ ಇದೆ. ಬಾನು ಶೇರ್ ಮಾಡ್ಕೊಂಡಿದ್ದಾನೆ. ಶೇರ್ ಅಂದರೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಬೆಳಗ್ಗೆ ಮಧ್ಯಾಹ್ನ
ಮಧ್ಯಾಹ್ನ ಒಂದು ಸ್ವಲ್ಪ ಮತ್ತು ರಾತ್ರಿ ಒಂದು ಸ್ವಲ್ಪ ಅವನು ಡಯಟು, ಅದನ್ನು ಚೂರು ಅವಾಗ ಇನ್ನೊಂದು ಚೂರು ಆವಾಗ ಅಂತ ಹೇಳಿ ಇನ್ನೇನು ಇಲ್ಲ. ಅನ್ನ ಮಾಡಿ ತಿಂದು ನಿದ್ದೆ ಮಾಡಬೇಕು. ನೀವು ಎಲ್ರೂ ಊಟ ಮಾಡಿ ನಿದ್ದೆ ಮಾಡಿ. ವ್ಲಾಗಲ್ಲಿ ನಾನು ಏನೂ ಸಹ ತೋರ್ಸೋಕ್ಕಾಗಿಲ್ಲ, ಸರಿಯಾಗಿ ವೀಡಿಯೋ ಮಾಡೋಕ್ಕೇ ಆಗಲಿಲ್ಲ. ಸಾರಿ ಎಲ್ರಿಗೂ. ನೆಕ್ಸ್ಟ್ ಟೈಮಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಲವ್ ಯು ಆಲ್.